ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಕೇಂದ್ರದ ವಿರುದ್ಧವೇ ನಿರ್ಣಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಕೇಂದ್ರದ ವಿರುದ್ಧ ಅನುದಾನ ದಂಗಲನ್ನ ಮತ್ತೊಂದು ಹಂತಕ್ಕೆ ರಾಜ್ಯ ಸರ್ಕಾರ ತೆಗೆದುಕೊಂಡು ಹೋಗಿದೆ. 2 ನಿರ್ಣಯಗಳನ್ನ ಒಪ್ಪಿಕೊಂಡಿದೆ. ಕೇಂದ್ರದ ವಿರುದ್ಧ ಅನುದಾನ ಯುದ್ಧವನ್ನ ರಾಜ್ಯ ಸರ್ಕಾರ ಮುಂದಕ್ಕೆ ತೆಗೆದುಕೊಂಡು ಹೋಗಿ ವಿಧಾನಸಭೆಯಲ್ಲಿ ಕೇಂದ್ರದ ವಿರುದ್ಧವೇ ನಿರ್ಣಯ ಅಂಗೀಕಾರ ಮಾಡಿದೆ. ಆ 2 ನಿರ್ಣಯಗಳಲ್ಲಿ ಒಂದು ಕೇಂದ್ರದಿಂದ ಅನುದಾನ ತಾರತಮ್ಯ, ಮತ್ತೊಂದು ರೈತ ಹೋರಾಟ. ಕಾಂಗ್ರೆಸ್ ಸರ್ಕಾರದ ಹೊಸ ಅಸ್ತ್ರದಲ್ಲಿ 2 ನಿರ್ಣಯಗಳನ್ನು ತೆಗೆದುಕೊಂಡಿದೆ. ನಿರ್ಣಯ 1 ಅನುದಾನ ತಾರತಮ್ಯ ಸರಿಪಡಿಸಿ ಅಂತ, ಇನ್ನೊಂದು ಸ್ವಾಮಿನಾಥನ್ ವರದಿ ಅನುಷ್ಠಾನ, ಎಂಎಸ್ಪಿ ಬೆಂಬಲ ಬೆಲೆ. ಎರಡು ಅಂಶ ಜಾರಿಗೆ ಆಗ್ರಹಿಸಿ ಕೇಂದ್ರಕ್ಕೆ ಶಿಫಾರಸು ಕಳಿಸೋದಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಕೇಂದ್ರದ ವಿರುದ್ಧ 2 ನಿರ್ಣಯವನ್ನ ಸರ್ಕಾರ ಅಂಗೀಕಾರ ಮಾಡಿದೆ. ಸರ್ಕಾರ ಈ ನಿರ್ಣಯ ಮಂಡಿಸ್ತಾ ಇದ್ದ ಹಾಗೆ ಬಿಜೆಪಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ಸೋಮವಾರ ರಾಜ್ಯಪಾಲರಿಗೂ ದೂರು ಕೊಡೋದಕ್ಕೆ ನಿರ್ಧಾರ ತೆಗೆದುಕೊಂಡಿದೆ. ಅನುದಾನದ ವಿಚಾರದಲ್ಲಿ ಕೇಂದ್ರದ ಜೊತೆ ರಾಜ್ಯ ಸರ್ಕಾರದ ಗುದ್ದಾಟ ಇನ್ನೊಂದು ಹಂತಕ್ಕೆ ಹೋಗಿದೆ. ಏಕಾಏಕಿ ನಿರ್ಣಯ ಮಂಡಿಸಿದ್ದಕ್ಕೆ ಬಿಜೆಪಿ ಕೆಂಡ ಕಾರ್ತಾ ಇದೆ. ನಿರ್ಣಯದ ವಿರುದ್ಧ ಸದನದ ಬಾವಿಗೆ ಇಳಿದು ಹೋರಾಟ ನಡೆಸಿ ಪ್ರತಿಗಳನ್ನ ಹರಿದು ಹಾಕಿ ಸಭಾತ್ಯಾಗ ಮಾಡಿದ್ರು. ಕಲಾಪದಲ್ಲಿ ಇವತ್ತು ಅನುದಾನ ಯುದ್ಧ ಕಾವೇರುತ್ತೆ. ವಿಧಾನಸಭೆಯಲ್ಲಿ ನಿರ್ಣಯ ವರ್ಸಸ್ ನಿರ್ಣಯ ಸಮರ. ರಾಜ್ಯ ಸರ್ಕಾರದ ವಿರುದ್ಧವೂ ನಿರ್ಣಯಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಸರ್ಕಾರದ ವಿರುದ್ಧ ನಿರ್ಣಯ ಮಂಡಿಸೋದಕ್ಕೆ ಬಿಜೆಪಿ ಮುಂದಾಗಿದ್ದು, ಕೇಂದ್ರದ ವಿರುದ್ಧ ಅನುದಾನ ತಾರತಮ್ಯ. ಸರ್ಕಾರದ ನಿರ್ಣಯದ ಪ್ರತಿಯಾಗಿ ಬಿಜೆಪಿಯಿಂದಲೂ ನಿರ್ಣಯ ಮಂಡಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇನ್ನು ಕಲಾಪದಲ್ಲಿ ಇವತ್ತು ಅನುದಾನ ಯುದ್ಧ ಕಾವೇರುತ್ತೆ. ವಿಧಾನಸಭೆಯಲ್ಲಿ ನಿರ್ಣಯ ವರ್ಸಸ್ ನಿರ್ಣಯ ಸಮರ ಇರುತ್ತೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಿರ್ಣಯ ಮಂಡಿಸೋದಕ್ಕೆ ಸಿದ್ಧತೆಗಳನ್ನ ನಡೆಸಿಕೊಂಡಿದೆ. ಸರ್ಕಾರದ ವಿರುದ್ಧ ನಿರ್ಣಯ ಮಂಡಿಸೋದಕ್ಕೆ ಬಿಜೆಪಿ ಮುಂದಾಗಿದ್ದು, ಕೇಂದ್ರದ ವಿರುದ್ಧ ಅನುದಾನ ತಾರತಮ್ಯ ನಿರ್ಣಯವನ್ನ ಮಂಡಿಸಿತ್ತು. ಜೊತೆಗೆ ಎಂಎಸ್ಪಿಯನ್ನ ಅನುಷ್ಠಾನಗೊಳಿಸಬೇಕು ಅನ್ನೋ ನಿರ್ಣಯ ಎರಡನೆಯದ್ದಾಗಿತ್ತು. ಬಿಜೆಪಿಯೂ ಕೂಡ ಪ್ರತಿಯಾಗಿ ನಿರ್ಣಯ ಮಂಡಿಸುವುದಕ್ಕೆ ರೆಡಿಯಾಗಿದೆ. ಇವತ್ತು ರಾಜ್ಯ ಸರ್ಕಾರ ಮತ್ತು ವಿಪಕ್ಷಗಳ ನಡುವಿನ ನಿರ್ಣಯ ಯುದ್ಧ ನಡೆಯುತ್ತೆ. ಕೇಂದ್ರದ ವಿರುದ್ಧ ಅನುದಾನ ತಾರತಮ್ಯ ನಿರ್ಣಯನ ಸರ್ಕಾರ ಮಂಡಿಸಿತ್ತು. ಸರ್ಕಾರದ ನಿರ್ಣಯದ ಪ್ರತಿಯಾಗಿ ಬಿಜೆಪಿಯಿಂದಲೂ ಇವತ್ತು ನಿರ್ಣಯ ಮಂಡನೆ. ಅನುದಾನ ರೈತ ಹೋರಾಟ ಕಾಂಗ್ರೆಸ್ನ ಹೊಸ ಅಸ್ತ್ರ. ಕೇಂದ್ರದ ವಿರುದ್ಧ 2 ನಿರ್ಣಯ ಅಂಗೀಕರಿಸಿತು ಸರ್ಕಾರ. ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರ್ಣಯ ಮಂಡಿಸೋದಕ್ಕೆ ಬಿಜೆಪಿ ರೆಡಿಯಾಗಿ ನಿಂತಿದೆ.
ಇವತ್ತು ನಿರ್ಣಯ ವರ್ಸಸ್ ನಿರ್ಣಯ ಯುದ್ಧವನ್ನ ನಾವು ನೋಡೋದಕ್ಕೆ ಸಾಕ್ಷಿಯಾಗುತ್ತೆ. ಒಂದು ಕಡೆ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ 2 ನಿರ್ಣಯ ಮಂಡಿಸ್ತು. ಆದರೆ ಸಿಲೆಬಸ್ನಲ್ಲಿ ಇಲ್ಲದನ್ನ ಏಕಾಏಕಿ ಹೇಗೆ ಮಂಡಿಸಿದ್ರಿ ಅಂತ ನಿನ್ನೆ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರು. ಸದನದ ಬಾವಿಗಿಳಿದು ಪ್ರತಿಗಳನ್ನ ಹರಿದು ಸಭಾತ್ಯಾಗ ಮಾಡಿದ್ರು. ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ನಿರ್ಣಯ ಮಂಡಿಸೋದಕ್ಕೆ ರೆಡಿಯಾಗಿದೆ ಬಿಜೆಪಿ. ಹಾಗಾದ್ರೆ ಇವತ್ತಿನ ಸದನ ಹೇಗಿರುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ರಾಜ್ಯ ಸರ್ಕಾರ ಮುಖ್ಯವಾಗಿ ಮುಂದಿಡ್ತಾ ಇರೋದು ಅನುದಾನ ತಾರತಮ್ಯ. ಬಿಜೆಪಿ ಏತರ ಸರ್ಕಾರಗಳು ಯಾವ್ಯಾವ ರಾಜ್ಯದಲ್ಲಿದೆಯೋ ಅಲ್ಲಿ ಅನುದಾನ ತಾರತಮ್ಯ ಮಾಡ್ತಾ ಇದ್ದೀರಿ ನೀವು. ಜೊತೆಗೆ ರೈತರ ಹೋರಾಟದ ಬಗ್ಗೆ ಗಮನ ಹರಿಸಿ, ಸ್ವಾಮಿನಾಥನ್ ವರದಿಯನ್ನ ಅಂಗೀಕರಿಸಿ, ಎಂಎಸ್ಪಿ ಬೆಲೆಯನ್ನ ಕಾನೂನಾತ್ಮಕಗೊಳಿಸಿ ಅಂತ ನಿರ್ಣಯ ಮಂಡಿಸಿದ್ದಾರೆ. ಇದಕ್ಕೆ ವಿರುದ್ಧವಾಗಿ ಇವತ್ತು ಬಿಜೆಪಿ ತನ್ನ ಅಸ್ತ್ರ ಹೂಡೋದಕ್ಕೆ ರೆಡಿಯಾಗಿ ನಿಂತಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಜೆಡಿಎಸ್ ವಕ್ತಾರರಾದ ಮಹೇಶ್ ಗೌಡ ಅವರಿದ್ದಾರೆ. ಮಹೇಶ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾದ ಯದುಕುಮಾರ್ ಗೌಡ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಯದುಕುಮಾರ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿರ್ಣಯ ವರ್ಸಸ್ ನಿರ್ಣಯದ ಹಂತಕ್ಕೆ ಬಂದು ನಿಂತಿದೆ ಇವತ್ತಿನ ಸದನ. ಆದ್ರೆ ನನಗೆ ಅರ್ಥ ಆಗದೆ ಇರೋದು, ಈ ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡೋದು ಓಕೆ, ಈ ಸಭಾತ್ಯಾಗ ಮಾಡೋ ಅಭ್ಯಾಸ ಮಾಡ್ಕೊಂಡಿದ್ದೀರಲ್ಲ ಬಿಜೆಪಿಯವರು, ಏನ್ ಕಾರಣ ಅದಕ್ಕೆ? ಬಜೆಟ್ಗೂ ಸಭಾತ್ಯಾಗ ಮಾಡ್ತೀರಿ, ನಿರ್ಣಯ ಮಂಡನೆಗೂ ಸಭಾತ್ಯಾಗ ಮಾಡ್ತೀರಿ, ನಿಂತು ಅದ್ರ ಬಗ್ಗೆ ಚರ್ಚೆ ಮಾಡಿ ಅದರ ವಿರುದ್ಧ ಮಾತಾಡುವಂತ ನಾಯಕರಿಲ್ವಾ ನಿಮ್ಮಲ್ಲಿ? ಮೇಡಮ್, ಡೆಫಿನೆಟ್ ಆಗಿ ಮಾತಾಡುವಂಥ ನಾಯಕರುಗಳು ಹಲವಾರು ಜನ ಇದ್ದಾರೆ. ಆದರೆ ಸದನದ ನಡೀಬೇಕಾದಾಗ ನಿಯಮಾವಳಿಗಳ ಪ್ರಕಾರ ನಿಲುವಳಿ ಸೂಚನೆಗಳು ಮುಂಚೆನೆ ಕೊಡಬೇಕಾಗುತ್ತಲ್ಲ ಮೇಡಮ್. ಅಲ್ಲಿ ಅದ್ರದ್ದು ಅಜೆಂಡಾ, ಪ್ರತಿ ದಿನದ ಅಜೆಂಡಾದನ್ನು ಒಂದು ಅವರ್ ಮುಂಚೆನೆ ನಿಲುವಳಿ ಇದು ಅಜೆಂಡಾ ಸ್ಪೀಕರ್ಗೆ ಇರುತ್ತೆ. ಮತ್ತೆ ಇವತ್ತು ಸದನ ಹೇಗೆ ನಡೆಯುತ್ತೆ, ಯಾವ ರೀತಿ ಇರುತ್ತೆ ಅಂತ ಸದನಕ್ಕೆ ಸ್ಪೀಕರ್ ತಿಳಿಸುವಂಥದ್ದು ಇರುತ್ತೆ ಅದರಲ್ಲಿ. ಆದರೆ ಈ ಥರ ನಿರ್ಣಯಗಳನ್ನ ಏಕಾಏಕಿ ತರೋದಂಥದ್ದು ಅದು ಸ್ಪೀಕರ್ ಔಚಿತ್ಯನೂ ಪ್ರಶ್ನೆ ಮಾಡಬೇಕಾಗುತ್ತದೆ ಅಲ್ವಾ. ಅಂದ್ರೆ ಇದು ಆ ಒಂದು 2 ನಿರ್ಣಯಗಳು ಇದರಲ್ಲೇ ಇಲ್ಲಿ ಇರಲಿಲ್ಲ. ಕೇಳದ್ರಲ್ಲಿ ಏನ್ ತಪ್ಪಿದೆ? ಅನುದಾನ ನಮಗ್ ಸರಿಯಾಗಿ ಬಂದಿಲ್ಲ, ಪೀನಟ್ಸ್ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ರೈತರು ಇವಾಗ ಏನು MSP ಯನ್ನ ಕಾನೂನುಗೊಳಿಸಿ ಲೀಗಲೈಸ್ ಮಾಡಿ ಅಂತ ಕೇಳ್ತಿದ್ದಾರೆ. ಏನ್ ತಪ್ಪು ಕೇಳ್ತಿದ್ದಾರೆ ಅಂತಾರೆ ಅವರು. ಮೇಡಮ್, MSP ನ ಲೀಗಲೈಸ್ ಮಾಡುವಂತದ್ರನ್ನೆಲ್ಲ ಹಲವಾರು ಸರ್ಕಾರಗಳು ಬಂದಿದೆ ಹೋಗಿದೆ ಅದರಲ್ಲಿ. ಆದ್ರೆ ಇವತ್ತಿರೋ ಅವ್ರು ಕೇಳ್ತಾ ಇರೋದು ಲೀಗಲೈಸ್ ಆಕ್ಟ್ ಅನ್ನುವಂಥದ್ದನ್ನ ಅದನ್ನ ಟು ದ ಆಕ್ಷನ್ಸ್ ತರಬೇಕು ಅಂತಂದ್ರೆ ಇವಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನ್ ಕೇಂದ್ರ ಸರ್ಕಾರ 11 ಲಕ್ಷ ಕೋಟಿ ಇದೆ, ಅದಕ್ಕೂ ಮೀರಿದಂತ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುವಂಥದ್ದು. ಅದನ್ನ ಯಾವ ರೀತಿಗೆ ಮಾಡಬೇಕು? ಇವತ್ತನೇ ಮೊನ್ನೆ ಕಬ್ಬಿಗೆ ಬೆಂಬಲ ಬೆಲೆಯನ್ನ ಮತ್ತೆ ಏರಿಸಿದ್ದಾರೆ. ಅಂದ್ರೆ ಇದಕ್ಕಾಗಿರುವಂಥದ್ದು ಈಗ 2014ರಿಂದ ಇಲ್ಲಿವರೆಗೂ ಇವಾಗ ಕಬ್ಬಿನ ಬೆಲೆ ಏರಿಸಿರೋದು 425 ರೂಪಾಯಿ, 220 ರೂಪಾಯಿಯಿಂದ ಕಬ್ಬಿನ ಬೆಲೆ ಸ್ಟಾರ್ಟ್ ಮಾಡಿದಂಥದ್ದು. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಕೊಡ್ತಾನೆ ಬಂದಿದೆ ಅದೇ ಇಲ್ಲಿ ಮೇಡಮ್ ಅಲ್ಲಿ. ಆದ್ರೆ ಇಲ್ಲಿ ಸಪ್ಲೈ ಮತ್ತೆ ಡಿಮ್ಯಾಂಡ್ಗೆ ಡಿಫರೆನ್ಸ್ ಅಷ್ಟು ವ್ಯತ್ಯಾಸಗಳು ಇರಬೇಕಾದಾಗ ಅವ್ರು ಕೇಳ್ತಾ ಇರುವಂತ MSP ಆಕ್ಟ್ ನ ಈಗ ಒಂದು ಮೇಡಮ್ ಅಲ್ಲಿ ಈಗ ಎಕ್ಸ್ಟ್ರಾ ಡಿಫೆನ್ಸ್ ಸ್ಟೇಟ್ ಸೆಂಟ್ರಲ್ ಇರುತ್ತೆ, ಎಕ್ಸ್ಟರ್ನಲ್ ಅಫೇರ್ಸ್ ಸೆಂಟ್ರಲ್ ಇರುತ್ತೆ. ಆದ್ರೆ ಕೃಷಿ ಬಂದಾಗ ಅದು ಜಂಟಿಯಾಗಿ ಸ್ಟೇಟ್ ಮತ್ತೆ ಕೇಂದ್ರ ಎರಡೂ ಇರುತ್ತಲ್ಲ ಮೇಡಮ್ ಅಲ್ಲಿ. ಆ MSP ಬೆಲೆಗಳಂತ ಬಂದಾಗ ಯಾಕೆ ಇವರು ಇಷ್ಟೊಂದೆಲ್ಲ ತಾರತಮ್ಯ ಮತ್ತೆ MSP ಇದ್ ಮಾಡಬೇಕು ಅಂತ ಹೇಳ್ತಾರಲ್ಲ, ಈ MSP ನ ರಾಜ್ಯ ಸರ್ಕಾರನೇ ಯಾಕೆ ಮಾಡಬಾರ್ದು? ಕಾಂಗ್ರೆಸ್ ಇಷ್ಟೊಂದು ಮಾತಾಡ್ತಾ ಇದಾರಲ್ಲ, ಇವತ್ತು ಇರೋಂತ 2 ರಾಜ್ಯ ಸರ್ಕಾರಗಳಲ್ಲಿ ಮಾಡ್ಬೋದಲ್ವ ಅವ್ರ MSP ನ ಎಲ್ಲ ಇನ್ಕ್ಲೂಡ್ ಮಾಡಿ MSP ಮಾಡ್ಬೋದಲ್ವ? ಅಲ್ಲಿ ಮಾಡಲ್ಲ ಅವರದಲ್ಲಿ. ಯಾಕೆ ಮಾಡಲ್ಲ? ಬಿಕಾಸ್ ಅದು ಕಾರ್ಯಗತವಾಗಕ್ಕೆ ಇಂಪ್ಲಿಮೆಂಟೇಷನ್ಸ್ ಆಗಕ್ಕೆ ಅವ್ರ ಕೈಲಿ ಆಗಲ್ಲ. ಅದು ಆಗಲ್ಲ. ಅದಲ್ಲಿ ನಿಮ್ಮ ವಾದ ನಾನು ಒಪ್ಕೊಳ್ತಾ ಇದ್ದೀನಿ. ಆದ್ರೆ ನನ್ನ ಪ್ರಶ್ನೆ ಇರೋದು, ಈ ಸಭಾತ್ಯಾಗ ಮಾಡಕ್ಕಿಂತ ಇದನ್ನೇ ಅಲ್ಲಿ ವಾದ ಮಾಡ್ಬೋದಲ್ಲ ಸರ್? ಏನ್ ಮಾಡ್ತಿದ್ದಾರೆ ನಿಮ್ ನಾಯಕರು? ಮಾತಿಗೆ ಮುಂಚೆ ಸಭಾತ್ಯಾಗ ಮಾಡ್ಬಿಡ್ತೀರಿ, ಒಂದು ಮೊಂಡು ವಾದನ ತರ್ತೀರಿ. ಐ ಥಿಂಕ್ ನಿಮ್ಮ ಇಡೀ ಟೀಮ್ ನಲ್ಲಿ ಅನುಭವದ ಕೊರತೆ ಎದ್ದು ಕಾಣ್ತಾ ಇದೆ ಅಂತ ಅನ್ಸುತ್ತೆ. ಅನುಭವಸ್ಥರು ಮಾತಾಡ್ತಾ ಇಲ್ಲ, ಅನುಭವ ಇಲ್ಲದೆ ಇರೋರು ಮಾತಾಡ್ತಿದ್ದಾರೆ. ಅಲ್ಲಿ ಸಭಾತ್ಯಾಗ ಒಂದು ಅಜೆಂಡಾ ಆಗಿ ಇಟ್ಕೊಂಡಿದ್ದೀರಿ. ಆತರ ಅಲ್ಲ ಮೇಡಮ್. ಇಲ್ಲಿ ಯಾರಿದ್ದೀರಿ ಸರ್? ನಿಂತು ಚರ್ಚೆ ಮಾಡೋರು ಯಾರಿದ್ದೀರಿ ಸದನದಲ್ಲಿ? ಮೇಡಮ್, ಮಾಜಿ ಮುಖ್ಯಮಂತ್ರಿಗಳಾದಂತ SR ಬೊಮ್ಮಾಯಿ ಅವ್ರಿಗಿಂತ ಅನುಭವಿಸ್ತಿರ್ಬೇಕು ಮೇಡಮ್. ಎಲ್ಲಾ ಇಲಾಖೆಗಳ ದೀರ್ಘವಾದ ಅನುಭವ ಬಜೆಟ್ ಸೆಷನ್ ಅಲ್ಲಿ ನಿಂತು ಬಜೆಟ್ ಅನ್ನ ಕೇಳಿಸ್ಕೊಳ್ಳೋ ವ್ಯವಧಾನ ಇರಲಿಲ್ಲ ಸರ್. ಪ್ಲಕಾರ್ಡ್ ರೆಡಿ ಮಾಡ್ಕೊಂಡಿದ್ರಿ, ಆಚೆ ಹೋಗಿ ಪ್ರೊಟೆಸ್ಟ್ ಮಾಡಿದ್ರಿ. ಪ್ರೊಟೆಸ್ಟ್ ಮಾಡೋದೇ ಒಂದು ಅಜೆಂಡಾನ ಅಥವಾ ಚರ್ಚೆ ಒಂದು ಅಜೆಂಡಾನ ನಿಮ್ದು? ಮೇಡಮ್, ಅವ್ರ ನಿಲುವುಗಳಿಗೆ ನಮ್ಮ ವಿರೋಧ ಇರುತ್ತೆ ಹೊರತು ನಾವು ಚರ್ಚೆ ಮಾಡಿದ್ವಿ. ಈ 10-12 ದಿನದಲ್ಲಿ ಏನಿರುತ್ತೆ, ಹಲವಾರು ವಿಷಯಗಳ ಬಜೆಟ್ ಬಗ್ಗೆ ನಮ್ಮ ನಾಯಕರುಗಳು ಸದನದಲ್ಲಿ 2 ಸದನದಲ್ಲಿ ಚರ್ಚೆ ಮಾಡಿದ್ದಾರೆ ಅದಲ್ಲಿ. ಆದ್ರೆ ಅವ್ರದ್ದು ಒಂದೇ ವಾಕ್ಯ ಅದೇನಂದ್ರೆ ತಾರತಮ್ಯ. ನಾವು ಎಷ್ಟೊಂದು ಸತಿ ಅದನ್ನ ಕ್ಲಾರಿಫಿಕೇಶನ್ಸ್ ಕೊಟ್ಟು ಕೇಂದ್ರದ ಸಚಿವರು ಕ್ಲಾರಿಫಿಕೇಶನ್ಸ್ ಕೊಟ್ಟಾಗ ಅವ್ರು ಮತ್ತೆ ಅದನ್ನ ಇದು ಮಾಡ್ತಾ ಇರ್ಬೇಕಾದಾಗ ಅವರು ಅಂದ್ರೆ ಒಂದು ಪ್ಲೇ ಗ್ರೌಂಡ್ ತರ ಇಟ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್. ಗ್ರಾಮಫೋನ್ ತರ ಆಡಿದ್ದೇ ಆಡೋದು ಅಂತ ಅಂದ್ಬಿಟ್ಟು ಅದೇ ಅವ್ರಿಗೆ ರೂಢಿ ಆಗಿದೆ. ಸುಳ್ಳನ್ನೇ ಜನರ ಮುಂದೆ ಹೇಳ್ತಾ ಇದ್ದಾರೆ. ಅದನ್ನ ಹಿಡಿಯಾಗಿ ಬಿಡಿಯಾಗಿ SR ಬೊಮ್ಮಾಯಿ ಅವರು ಯಾವ ರೀತಿಯಾಗಿ ತಾರತಮ್ಯ ಇಲ್ಲ ಅನ್ನೋದನ್ನ ಸದನದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಮೇಡಮ್ ಅಲ್ಲಿ.
ಮಹೇಶ್ ಗೌಡ ಅವರೇ, ವಿಪಕ್ಷಗಳಾಗಿ ಅದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ಬೇಕು, ಚರ್ಚೆ ನಡೆಸಬೇಕು. ನನಗನ್ನಿಸ್ತಿರೋದು ವಿರೋಧ ಪಕ್ಷವಾಗಿ JDS ಮಾಡ್ತಾ ಇರೋ ಕೆಲಸನೂ BJP ಮಾಡ್ತಾ ಇಲ್ಲ ಅಂತ. ಆದರೆ ನೀವು ಒಗ್ಗಟ್ಟಾಗಿ ಹೋಗ್ತಾ ಇದ್ರು ಕೂಡ ಸದನದಲ್ಲಿ ಸಾಮಾನ್ಯವಾಗಿ ಜನಸಾಮಾನ್ಯ ನಿರೀಕ್ಷೆ ಮಾಡೋದು ಒಂದು ಒಳ್ಳೆ ಚರ್ಚೆ, ಒಂದು ಹೆಲ್ದಿ ಚರ್ಚೆ, ಒಂದು ಹೆಲ್ದಿ ಡಿಬೇಟು. ಅದು ಯಾವುದೂ ಆಗ್ತಿಲ್ಲ ಅಂತ. ಇಲ್ಲ, ನೀವು ಅವ್ರ ಪ್ರಶ್ನೆ ಒಂದು ಕೇಳಿದ್ರಿ, ಯಾಕೆ ವಿರೋಧ ಪಕ್ಷದಲ್ಲಿ ಎದ್ದು ನಿಂತ್ಕೊಂಡು ಪ್ರಶ್ನೆ ಕೇಳೋದಕ್ಕೆ ನಿಮ್ಗೇನು ಅವಮಾನ ಆಗುತ್ತಾ ಅಥವಾ ನಿಮ್ಮಲ್ಲಿ ಶಕ್ತಿ ಇಲ್ವಾ ಅಂತ. ನಿನ್ನೆ ಬಡ್ಜೆಟ್ ಅಧಿವೇಶನ ಏನು ನಡೀತಾ ಇತ್ತು ಅದನ್ನು ಸಂಪೂರ್ಣವಾಗಿ ರಾಜ್ಯದ ಜನತೆ ನೋಡ್ತಾ ಇದ್ರು. ರಾಣಿಬೆನ್ನೂರಿನ ಶಾಸಕರು ಅವರು ಒಂದು ಏನು ಮೋಡ ಬಿತ್ತನೆ ಕಾರ್ಯಕ್ರಮ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಭಾಷಣ ಮಾಡ್ತಾ ಬಜೆಟ್ ಮೇಲಿನ ಪ್ರತಿಯಲ್ಲಿ ಆ ಪ್ರತಿಗಳನ್ನು ಎಲ್ಲ ವಿರೋಧ ಪಕ್ಷದ ನಾಯಕರು ಕೊಟ್ಟಿರ್ತಾರೆ. ಅದನ್ನು ಓದುವಂಥ ಸಂದರ್ಭದಲ್ಲಿ ಏಕಾಏಕಿ HK ಪಾಟೀಲ್ರವರು ಸಂಸದೀಯ ಸಚಿವರಾಗಿದ್ದಂಥ ಸಾಹೇಬರು ಏಕಾಏಕಿ ಮಂಡನೆ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಇಲ್ಲಿ ಪ್ರತಿಗಳನ್ನು ಓದುವಂಥ ಸಂದರ್ಭದಲ್ಲಿ ಮಂಡನೆ ಮಾಡಬೇಕಾದ್ರೆ ಹೇಗೆ ಅವರನ್ನು ಪ್ರಶ್ನೆ ಮಾಡೋಕ್ಕಾಗುತ್ತೆ? ಆ ಸಂದರ್ಭದಲ್ಲಿ ನೀವು ಏನು ಅಜೆಂಡಾದಲ್ಲಿ ಇಲ್ಲ ಅದನ್ನು ಇವತ್ತು ನೀವು ಇಲ್ಲಿ ಮಂಡನೆ ಮಾಡ್ತಾ ಇದ್ದೀರಿ, ಅದಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳಿದರೂ ಸಹ HK ಪಾಟೀಲ್ರವರು ಏನು ವಿರೋಧ ಪಕ್ಷದ ನಾಯಕರ ನಿಲುವುಗಳು ಅಥವಾ ಪ್ರಶ್ನೆಗಳನ್ನು ಕೇಳಿಸ್ಕೊಳ್ದೇ ಮಂಡನೆ ಮಾಡೇ ಬಿಡ್ತಾರೆ. ಸ್ಪೀಕರ್ ಅವರು ಅದಕ್ಕೆ ಓಕೆ ಮಾಡಿ ಧ್ವನಿ ಮತದಲ್ಲಿ ಅಂಗೀಕಾರ ಆಗುತ್ತೆ. ಇವತ್ತು ದೇಶದಲ್ಲಿ ಕರ್ನಾಟಕ ಒಂದೇ ರಾಜ್ಯ ಏನು ಕೇಂದ್ರದ ಧೋರಣೆಯ ವಿರುದ್ಧ ನಮಗೆ ಮಲತಾಯಿ ಧೋರಣೆ ಅಂತೇಳಿ ಲೀಲಾಜಾಲವಾಗಿ ರಾಜಾರೋಷವಾಗಿ 8 ತಿಂಗಳಾಯ್ತು ಬಂದು ಬರೀ ಅವ್ರ ಬಗ್ಗೆ ಬೆಟ್ ಮಾಡಿ ತೋರಿಸಿ ಹೇಳ್ತಾ ಇದ್ದಾರೆ ಹೊರತು ಇವರು ಸಂಪೂರ್ಣವಾಗಿ ಬರಗಾಲಕ್ಕೆ ತುತ್ತಾಗಿರುವಂಥ ಯಾವುದೇ ಪ್ರದೇಶಗಳಿಗೆ ಭೇಟಿ ನೀಡಲಿಲ್ಲ. ಮತ್ತು ಜೊತೆಗೆ ಅಂಗೀಕಾರ ಮಾಡಬೇಕಾದ್ರೆ ಸ್ವಾಮಿನಾಥನ್ ಆಯೋಗ ಮೇಡಮ್ ವರದಿ ಇದೆ. ಅದು ಏನು ಹೇಳುತ್ತೆ ವರದಿ ಅಂದಾಗ ಇದೇ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಥಾಮಸ್ ರವರು ಆವತ್ತಿನ ಕಾಲದ UPA ಗೌರ್ಮೆಂಟ್ನಲ್ಲಿ ರಾಜ್ಯದ ಒಂದು ಕೃಷಿ ಮಂತ್ರಿ ಆಗಿರ್ತಾರೆ. ಅವತ್ತು ಹೇಳ್ತಾರೆ ಕೊಡೋದಿಕ್ಕೆ ಆಗೋದಿಲ್ಲ, ಇದು ತುಂಬಾ ಕಷ್ಟ ಇದೆ, ಇದನ್ನ ನಾವು ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗೋದಿಲ್ಲ ಅಂತ. ಆ ಸಂದರ್ಭದಲ್ಲಿ ಜವಡೇಕರ್ ಅವರು ಕೇಳ್ತಾರೆ ಯಾಕೆ ಕೊಡಕ್ಕಾಗಲ್ಲ ಹೇಳಿ ಅಂತೇಳಿ. ಇದೇ ಭಾರತೀಯ ಜನತಾ ಪಾರ್ಟಿ ಜವಡೇಕರ್ ಅವರು ಅವ್ರಿಗೆ ಇವರು ಅವತ್ತಿನ ಕಾಲದಲ್ಲಿ ತಿರಸ್ಕಾರವನ್ನ ಮಾಡಿ ಅದನ್ನ ಮೂಲೆ ಗುಂಪು ಮಾಡ್ತಾರೆ. ಅದಾದ ಮೇಲೆ ಭಾರತೀಯ ಜನತಾ ಪಾರ್ಟಿ ಸುಪ್ರೀಂ ಕೋರ್ಟ್ಗೆ ವರದಿಯನ್ನು ಸಲ್ಲಿಸಿದೆ, ಯಾವುದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಜಾರಿಗೆ ತರಕ್ಕಾಗೋದಿಲ್ಲ ಅಂತ. ಮೇಡಮ್, ನಾನು ಇದನ್ನ BJP ವಿರುದ್ಧ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ನಾನೊಬ್ಬ ಉಪನ್ಯಾಸಕನಾಗಿ ಹೇಳ್ತೇನೆ ಮೇಡಮ್, ಯಾವುದೇ ರೈತರಿಗೆ ಮೋಸವಾದಂಥ ಸಂದರ್ಭದಲ್ಲಿ ಎಲ್ಲ ರೈತಾಪಿ ವರ್ಗದ ಸಂಸ್ಥೆಗಳೇನಿದೆ, ದೊಡ್ಡ ವಿಜ್ಞಾನಿಗಳೇನಿದ್ದಾರೆ, ದೊಡ್ಡ ಕೃಷಿ ಪಂಡಿತರೇನಿದ್ದಾರೆ, ಇದು ದೇಶದಲ್ಲಿ ಚರ್ಚೆ ಆಗ್ಬೇಕಾಗುತ್ತೆ. ದೇಶದಲ್ಲಿ ಚರ್ಚೆ ಆಗಿ ಎಲ್ಲ ಒಂದು ಲೆವೆಲ್ಗೆ ಬಂದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗಾಗ್ಲೋ ಅಥವಾ ಕೇಂದ್ರ ಸರ್ಕಾರಕ್ಕಾಗ್ಲೋ ಅಥವಾ ಇದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಏನಪ್ಪ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಹಣಕಾಸು ಸ್ವಾಯತ್ತ ಸಂಸ್ಥೆ ಏನಿದೆ ಇದಕ್ಕೆ ಪ್ರೆಷರ್ ಹಾಕಿ ನೀವು ಸೆಂಟ್ರಲ್ ಗೌರ್ಮೆಂಟ್ ಅವರು ನಮ್ಗೆ ಸಿಗುವಂತ ಅನುದಾನಗಳಾಗ್ಲಿ ಅಥವಾ ಸ್ವಾಮಿನಾಥನ್ ವರದಿ ಆಧಾರವಾಗಿ ಇಟ್ಕೊಂಡು ನಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ಪ್ರೆಷರ್ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು. ಇಲ್ಲಿ ಯಾವುದೂ ಆಗ್ತಾ ಇಲ್ಲ ಅನ್ನೋದೇ ಪ್ರಶ್ನೆ ಅಲ್ಲ ಸರ್. ಯಾರು ನಮ್ಮ ಬಗ್ಗೆ ಗಮನ ಹರಿಸ್ತಿಲ್ಲ ಅಂತಾನೆ ರೈತರು ಇವಾಗ ಪ್ರತಿಭಟನೆ ಮಾಡ್ತಿದ್ದಾರೆ. ಇಲ್ಲ ನೋಡಿ ಮೇಡಮ್, 624 ಕೋಟಿಯನ್ನು ಅನುದಾನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಯಾರು? ಇದೇ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಇಷ್ಟೆಲ್ಲ ಅನುದಾನ ಕೊಟ್ಟಿದ್ದು ಎಲ್ಲಿಂದ? SDRF ಇಂದ. SDRF ಅಲ್ಲಿ ಅನುದಾನ ಕೊಟ್ಟಿದ್ರು ಕೇವಲ 25% ಮಾತ್ರ ರಾಜ್ಯ ಸರ್ಕಾರದ್ದು, ಇನ್ನು 75% ಕೇಂದ್ರ ಸರ್ಕಾರದ್ದು. ಅದಕ್ಕೆ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾರೆ ಎಲ್ಲಿ ವಿಧಾನಸೌಧದಲ್ಲಿ, ಇದೆಲ್ಲ ಬಿಡ್ರಿ ಸಿದ್ದರಾಮಯ್ಯನವರೇ, ನೇರವಾಗಿ ಚರ್ಚೆಗೆ ಬನ್ನಿ, ಚರ್ಚೆ ಮಾಡೋಣ, ನಿಮ್ ತಪ್ಪಿದೆ ಅವ್ರದ್ದು ಅಂತ ನಾವು ನೇರವಾಗಿ ಕರೆದಿದ್ದೀವಿ, ಇನ್ನೂ ಅದಕ್ಕೆ ಆನ್ಸರೇ ಬಂದಿಲ್ಲ. ಓಕೆ, ರೈಟ್. ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ನಟರಾಜ್ ಗೌಡ್ರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ ಸರ್, ಅಜೆಂಡಾದಲ್ಲಿ ಇರೋದನ್ನ ಇಲ್ಲದೆ ಇರೋದನ್ನ ಏಕಾಏಕಿ ಬಂದು ಮಂಡನೆ ಮಾಡ್ಬಿಡ್ತೀರಿ, ಅದು ಹೆಂಗ್ ಒಪ್ಕೊಳ್ಳೋದು ಅಂತ BJP ಅವ್ರು ಕೇಳ್ತಿದ್ದಾರೆ. ಯಾಕೆ, ಏನಾಯ್ತು? ಇಲ್ಲ, ಅವ್ರು ಇವತ್ತೇ ಒಪ್ಪಿರೋದಲ್ಲ, ಅಜೆಂಡಾದಲ್ಲಿ ಇರಲಿ. ಇದು ಯಾವತ್ತಿಂದ ನಾವು ಧ್ವನಿ ಎತ್ತುತ್ತಾ ಇದ್ದೀವಿ, ಯಾವತ್ತಿಂದ. ಈಗ ಸ್ವಾಮಿನಾಥನ್ ವರದಿ ಒಂದು ವಿಷಯ, ಅದು ಚರ್ಚೆ ಮಾಡೋಣ. ಸ್ವಾಮಿನಾಥನ್ ವರದಿನ ಯಥಾವತ್ತಾಗಿ ನಾವು ಅನುಷ್ಠಾನ ಮಾಡ್ತೀವಿ ಅಂತ ಚುನಾವಣಾ ಘೋಷಣೆಯಲ್ಲಿ ಯಾರು ಮಾಡಿದವರು, ಪ್ರಣಾಳಿಕೆಯಲ್ಲಿ ಹಾಕಿದವರು ಯಾರು? BJP. 2014ಕ್ಕೆ ಮುಂಚೆ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು, ನಾವು ವರದಿಗೆ ನಾವು ಅನುಷ್ಠಾನ ಘೋಷಣೆ ಮಾಡ್ತಿದ್ದೀರಿ. ನಾವು ಮಾಡ್ತೀವಿ, ಈಗ ನಾವು ಮಾಡ್ತೀವಿ. ಹೆಂಗ್ ಮಾಡ್ತೀರಿ ಸರ್? ಇಲ್ಲ, ಈಗ ನಮ್ಮ ಸರ್ಕಾರ ಬರಲಿ, 24ಕ್ಕೆ ಹೋಗ್ಲಿ. ಅವರು ಅಲೋಕೇಶನ್ ಹೆಂಗಾಗತ್ತೆ ಬಜೆಟ್? ಬಜೆಟ್ ಅಲೋಕೇಶನ್ ಮಾಡ್ತೀವಿ. ಮತ್ತೆ UP ಅವ್ರು ಯಾಕೆ ಮಾಡಿಲ್ಲ? ಯಾರು? 2010ರಲ್ಲಿ ನೀವೇ ಇದ್ರಲ್ಲ, ಸ್ವಾಮಿನಾಥನ್ ವರದಿ ಯಾಕೆ ಮಾಡ್ಲಿಲ್ಲ? ಅವತ್ತಿನ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ತಮ್ಗೆ ಗೊತ್ತು, ದೇಶದ್ದು ಇಡೀ ಪ್ರಪಂಚದಲ್ಲಿ ರಿಸೆಷನ್ ಇತ್ತು. ನಾವು ಆ ಸಮಯದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಮೇಲೂ ಕೂಡ ನಾವು ಸಬ್ಸಿಡಿ ಕೊಡ್ತಾ ಇದ್ವಿ. ಇವತ್ತು ಆ ಪರಿಸ್ಥಿತಿ ಇಲ್ಲ.
ಅವತ್ತು ರೈತರಿಗೆ ಆತ್ಮಹತ್ಯೆ ಆಗಬಾರ್ದು ಅಂತೇಳಿ ಸ್ವಾಮಿನಾಥನ್ ಆಯೋಗವನ್ನು ರಚನೆ ಮಾಡಿದ್ದೆ ನಾವು. ಒಂದು. ಎರಡನೇದು, ರೈತರಿಗೆ ಸಾಲ ಮನ್ನಾ ಕೂಡ 72,000 ಕೋಟಿ ರೂಪಾಯಿ ಸಾಲ ಮನ್ನಾನು ಕೂಡ ಮಾಡಿದ್ವಿ ನಾವು. ಅವಾಗ ಫರ್ಟಿಲೈಸರ್ ಮೇಲೂ ಸಬ್ಸಿಡಿ ಕೊಡಬೇಕಾಗಿ ಬರ್ತಿತ್ತು. ಪರಿಸ್ಥಿತಿ ಎಂತಹ ವಿಷಮ ಸ್ಥಿತಿಯಲ್ಲಿ ಇತ್ತು ಕೂಡ ದೇಶ. ಆ ಸಮಯದಲ್ಲಿ ರೈತ ಪರವಾಗಿ ನಿಂತಿದ್ವಿ ಅವಾಗ. ಅದಕ್ಕೆ ನಾವೇನು ಮಾಡಿದ್ವಿ, ಉದ್ಯೋಗ ಖಾತ್ರಿ ಯೋಜನೆ ತೆಗೆದುಕೊಂಡು ಬಂದು ಯಾವ ರೈತರಿಗೆ ಉದ್ಯೋಗ ಇರೋದಿಲ್ಲ, ಹಳ್ಳಿಗಾಡಿನಲ್ಲಿ 100 ದಿನ ಉದ್ಯೋಗ ಇರಲ್ವಲ್ಲ ಅಂತವರಿಗೆ ಉದ್ಯೋಗ ಖಾತ್ರಿ ಯೋಜನೆ ನರೇಗಾದಲ್ಲಿ ನೀವು ಸ್ವಾಮಿನಾಥನ್ ವರದಿಗೆ ಬನ್ನಿ, ನೀವು ಉಳಿದಿದ್ದನ್ನೆಲ್ಲ ನೀವು ಹಿಂಗ್ ಕೊಂಕಣ ಸುತ್ತ ಬರಬೇಡಿ, ನೇರವಾಗಿ ಬನ್ನಿ. ನಾವು ಆ ಸಮಯದಲ್ಲಿ ಸ್ವಾಮಿನಾಥನ್ ವರದಿಯನ್ನ ಅನುಷ್ಠಾನ ಮಾಡಕ್ಕೆ ಸಾಧ್ಯ ಆಗಿಲ್ಲ. ಹೌದು, ಆ ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ. ನಾವು ಕೇವಲ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಆ ಸಮಯದಲ್ಲಿ ಸರಿ ಇರಲಿಲ್ಲ, ನಾವು ಮಾಡೋಕ್ಕಾಗಲಿಲ್ಲ. ಜನ ನಮಗೆ ತೀರ್ಮಾನ ಕೊಟ್ಟರು, ನೀವು ಮಾಡೋಕ್ಕಾಗಿಲ್ಲ ಹೋಗಿ ಅಂತ. ಬಿಜೆಪಿಗೆ ನಾವು ಮಾಡ್ತೀವಿ ಅಂದ್ರು 10 ವರ್ಷ ಅವಕಾಶ ಕೊಟ್ಟರು, ಅವ್ರು ಮಾಡಿಲ್ಲ. ಈಗ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ, ನಾವು ಮಾಡೇ ಮಾಡ್ತೀವಿ. ಸೊ ಜನ ಈಗ ತೀರ್ಮಾನ ಮಾಡ್ಬೇಕಾದ್ರೆ ಜನ, ರೈತರು. ರೈತರಿಗೆ ಆ ಸಮಯದಲ್ಲಿ ನಾವು ಸಹಾಯ ಮಾಡಿದ್ದೀವಿ. ನಾನು ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಹೇಳ್ತಾ ಇದ್ದೆ. ಆಹಾರ ಭದ್ರತಾ ಯೋಜನೆ ತೆಗೆದುಕೊಂಡು ಬಂದು ಹೇಳಿದೆ ನಾನು. ರೈತರಿಂದನೇ ಹಣ ತಗೊಂಡು, ನಾವು ದವಸ ಧಾನ್ಯ ತಗೊಂಡು ರೈತರಿಗೆ, ಯಾರು ಬಡ ರೈತರು ಇರ್ತಾರೆ ಅವ್ರಿಗೆ 3 ರೂಪಾಯಿಗೆ ಅಕ್ಕಿ ಕೊಡ್ತಾ ಇದ್ವಿ. ಈ ಯೋಜನೆಗಳು ತಗೊಂಡ್ಬಂದಿದ್ದು ನಾವೇ ಆ ಟೈಮಲ್ಲಿ. ಅದು 80 ಕೋಟಿ ಜನಕ್ಕೆ ಅನುಕೂಲ ಆಗ್ತಾ ಇತ್ತು. ಇವಾಗ ಸ್ವಾಮಿನಾಥನ್ ವರದಿ ಅನುಷ್ಠಾನ ಆಗಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಅದನ್ನು ರಾಷ್ಟ್ರ ಮಟ್ಟದಲ್ಲಿ ಲೋಕಸಭಾ ಚುನಾವಣೆ ನಂತರ ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರನೂ ಒತ್ತಾಯ ಮಾಡಿದ್ವಿ. ಯಾಕಂದ್ರೆ 10 ವರ್ಷ ಅವ್ರಿಗೆ ಅವಕಾಶ ಕೊಟ್ಟಿದ್ರಲ್ಲ, ಐತಿಹಾಸಿಕ ತೀರ್ಮಾನ ಕೊಟ್ಟಿದ್ರು ಅವ್ರಿಗೆ. ದೇಶದಲ್ಲಿ ಆರ್ಥಿಕತೆ ಹೆಂಗಿದೆ ಇವಾಗ? ಮುಂಚೆ ತರ ಇದೆಯಾ? 30 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕಲೆಕ್ಷನ್ ಆಗ್ತಾ ಇದೆ. 30 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕಲೆಕ್ಷನ್ ಆದ್ರೂ ಕೂಡ ಅವಾಗ ಆಗ್ತಾ ಇದೆ ಎಷ್ಟು? 7 ಲಕ್ಷ ಕೋಟಿ ರೂಪಾಯಿ. 7 ಲಕ್ಷ ಕೋಟಿ ರೂಪಾಯಿಗೂ 30 ಲಕ್ಷ ಕೋಟಿ ರೂಪಾಯಿ ವ್ಯತ್ಯಾಸ, ಬಹಳ ವ್ಯತ್ಯಾಸ ಇದೆ. ಸೊ ಈ 30 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕಲೆಕ್ಷನ್ ಆದ್ರೂ ಕೂಡ ರೈತರಿಗೆ ಕೊಡದಲ್ಲ ಇವರು ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಂದು. ಎರಡನೇದು, ಕ್ಷಮಿಸಿ, ಈಗ ಇವರೇನು ಹೇಳ್ತಾ ಇದ್ದಾರೆ, ಇದನ್ನ ದೇಶದಲ್ಲಿ ತಾರತಮ್ಯ ಆಗ್ತಾ ಇದೆ, ಆರ್ಥಿಕ ತಾರತಮ್ಯ ಆಗ್ತದೆ, ನಾವು ಧ್ವನಿ ಎತ್ತಾ ಇದ್ವಲ್ಲ, ಇವತ್ತಿಂದ ಎತ್ತಾ ಇದೀವ. 2014ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಬಂದಾಗಿಂದನೂ ಕೂಡ ನಾವು ಹೇಳ್ತಾ ಇದ್ವಿ, ನೀವು ಅನುದಾನವನ್ನು ತಡವಾಗಿ ಕೊಡ್ತಾ ಇದ್ದೀರಿ, ಅನುದಾನದ ಹಣವನ್ನು ಸರಿಯಾದ ಸಮಯಕ್ಕೆ ಬಿಡ್ತಾ ಇಲ್ಲ, ಸಕಾಲಕ್ಕೆ ಬಿಡ್ತಾ ಇಲ್ಲ. ಆಗಿಂದನೂ ಕೂಡ ಈ ವರ್ಷದ ಬಜೆಟ್, 15ನೇ ಹಣಕಾಸಿನ ಆಯೋಗ ಬಂದಾಗ ಏನ್ ಮಾಡ್ತಿದ್ರಿ ಸರ್? ಇಲ್ಲ ಕೇಳಿ, ಈಗ 15ನೇ ಹಣಕಾಸಿನ ಆಯೋಗದಲ್ಲಿ ಕೂಡ ಕೇಂದ್ರ ಸರ್ಕಾರ ಯಾವ ರಾಜ್ಯವನ್ನು ಪರಿಗಣನೆಗೆ ತೆಗೆದುಕೊಂತಾ ಇಲ್ಲ. ಇದು ಸ್ಪಷ್ಟವಾಗಿ ರಾಜ್ಯಕ್ಕೆ ಬಂದಾಗ ಏನ್ ಮಾಡ್ತಿದ್ರಿ ಸರ್? ಮೀಟ್ ಮಾಡಿದೀವಿ, ನಾವು ಹೇಳಿದ್ದೀವಿ ರಾಜ್ಯಕ್ಕೆ ಅನ್ಯಾಯ ಮಾಡಬಾರ್ದು ಕೊಡಿ ಅಂತ. ನಾವು ಈ ಒಂದೇ ಒಂದು ಸಮಯದಲ್ಲ ಹೇಳ್ತಾ ಇರೋದು, 2014ರಿಂದ ಈ ತರ ನಡೀತಾ ಇದೆ. GST ಇಂಪ್ಲಿಮೆಂಟೇಷನ್ ಆದ್ಮೇಲೂ ಕೂಡ GST-ನಲ್ಲೂ ಕೂಡ ತಾರತಮ್ಯ, ತಡವಾಗಿ ಕೊಡುವಂಥದ್ದು, 6 ತಿಂಗಳು ಬಿಟ್ಕೊಂಡು ಕೊಡೋದು, 8 ತಿಂಗಳು ಬಿಟ್ಕೊಂಡು ಕೊಡೋದು. ಅವತ್ತು ಅಕೌಂಟ್ ಮುಗಿಸ್ಬೇಕು. ಆ ಕೆಲಸವನ್ನ ಸರ್ಕಾರ ಮಾಡ್ತಾರೆ, ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ. ಆಮೇಲೆ ನಮಗೆ 15ನೇ ಹಣಕಾಸು 14ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ 1.1% ಕಡಿಮೆ ಆಗುತ್ತೆ. ನಮಗೆ ಹಂಚಿಕೆಯಲ್ಲಿ ಕಡಿಮೆ ಆಗುತ್ತೆ. ಅದರಿಂದ ಎಷ್ಟು ನಷ್ಟ ಆಗುತ್ತೆ? 62,000 ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ಇದು ರಾಜ್ಯಕ್ಕೆ ಆಗೋ ವಂಚನೆ. ಅದು ಕೇಂದ್ರ ಸರ್ಕಾರ ಬರೀ ಶಿಫಾರಸು ಮಾತ್ರ ನಂಬುತ್ತೆ, ಅವ್ರೇನು ಅವ್ರ ಕೈಯಿಂದ ಅಧಿಕಾರ ಇಲ್ಲ ಅನ್ನೋದು ಸುಳ್ಳು. 15ನೇ ಹಣಕಾಸಿನ ಆಯೋಗ ಹೌದಪ್ಪ, ನಿಮ್ಮ ರಾಜ್ಯಕ್ಕೆ GST-ನಲ್ಲಿ ಕಾಂಪನ್ಸೇಷನ್ ಸಿಗ್ತಾ ಇಲ್ಲ, ನಿಂತೋಗಿದೆ. ಸೊ ಅದಕ್ಕಾಗಿ ನಾವು ನೀವು ಮಧ್ಯಂತರವಾಗಿ 5,495 ಕೋಟಿ ರೂಪಾಯಿ ನಿಮ್ಗೆ ಕೊಡಬೇಕು ಅಂತ ಒಂದು ಶಿಫಾರಸು ಮಾಡಿತ್ತು. ಆ ಶಿಫಾರಸ್ನ ಕೇಂದ್ರ ಸರ್ಕಾರ ಯಾಕೆ ಒಪ್ಪಲಿಲ್ಲ? ನಿರ್ಮಲಾ ಸೀತಾರಾಮನ್ ಯಾಕೆ ಹಣವನ್ನು ಕೊಡಲಿಲ್ಲ? ಇಲ್ಲಿ ಬೊಮ್ಮಾಯಿ ಮತ್ತು ಯಡಿಯೂರಪ್ಪನವರೆಲ್ಲ ಯಾಕೆ ತಗೊಂಡ್ಬರ್ಲಿಲ್ಲ? ಒಂದು. ಎರಡನೇದು, ಅಂತಿಮ ವರದಿನಲ್ಲಿ 15ನೇ ಹಣಕಾಸಿನ ಅಂತಿಮ ವರದಿನಲ್ಲಿ 3,000 ಕೋಟಿ ರೂಪಾಯಿ ಬೆಂಗಳೂರಿನ ನಗರದ ಕೆರೆಗಳ ಅಭಿವೃದ್ಧಿಗೆ, 3,000 ಕೋಟಿ ರೂಪಾಯಿ ಪೆರಿಫೆರಲ್ ರಸ್ತೆಗೆ, 6,000 ಕೋಟಿ ರೂಪಾಯಿ, ಒಟ್ಟು 11,495 ಕೋಟಿ ರೂಪಾಯಿ 15ನೇ ಹಣಕಾಸಿನ ಆಯೋಗದ ವರದಿಯ ಪ್ರಕಾರನೇ ನಮಗೆ ಬರ್ಬೇಕಾಯ್ತು. ಯಾಕೆ ಸರ್ಕಾರ ಕೊಟ್ಟಿಲ್ಲ? ಇಂಥ ತಾರತಮ್ಯ ಒಂದು ಎರಡಲ್ಲ, ಇಂಥ ತಾರತಮ್ಯ ಬಹಳ ಮಾಡ್ತಾನೆ ಇದ್ದಾರೆ. ಸೆಸ್ ಮೇಲೆ ಸೆಸ್ ಆಗ್ತಾ ಇದ್ದಾರೆ, ಎಕ್ಸೈಸ್ ಮೇಲೆ ಎಕ್ಸೈಸ್ ಡ್ಯೂಟಿ ಆಗ್ತಾ ಇದ್ದಾರೆ. ರಾಜ್ಯಗಳಿಗೆ ಹಂಚಿಕೆ ಆಗ್ಬೇಕಲ್ವಾ? ಆ ಹಂಚಿಕೆ ಆಗ್ತಾ ಇಲ್ಲ. ಈಗ ನೀವು ಹಂಚಿಕೆ ಮಾಡ್ಬೇಕು. 16ನೇ ಹಣಕಾಸಿನ ಆಯೋಗ ನಾವು ಎಚ್ಚೆತ್ಕೋಬೇಕಾ ಬೇಡವಾ? ರಾಜ್ಯದವರು ಎಚ್ಚೆತ್ಕೋಬೇಕು. ಅದಕ್ಕೆ ನಾವೇನ್ ಕೇಳ್ತಾ ಇದ್ದೀವಿ, 224 ಶಾಸಕರ ಹೊಣೆಗಾರಿಕೆ, 28 ಸಂಸದರ ಹೊಣೆಗಾರಿಕೆ ಏನಂದ್ರೆ ರಾಜ್ಯದ ಪರವಾಗಿ ನಿಲ್ಲಬೇಕಾದ್ದು. ಸೊ ಅದಕ್ಕಾಗಿ ನಾವು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಹಾಗಾದ್ರೆ ಬಿಜೆಪಿ ಈ ಸ್ಟ್ಯಾಂಡ್ ನ ಹಿನ್ನೆಲೆ ಏನು? ರಾಜ್ಯಕ್ಕೆ ಬರಬೇಕಾಗಿರೋ ಅನುದಾನದಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ನಾವು ನಿರ್ಣಯ ಮಂಡಿಸಿದ್ರೆ ಅದರಲ್ಲೇನ್ ಸಮಸ್ಯೆ ಅಂತ ಕಾಂಗ್ರೆಸ್ ಕೇಳ್ತಾ ಇದೆ. ಆದ್ರೆ ಅಜೆಂಡಾದಲ್ಲಿ ಇಲ್ಲದನ್ನ ನೀವು ಏಕಾಏಕಿ ತಗೊಂಡ್ ಬಂದಿದ್ದು ಇದೊಂದು ಕುತಂತ್ರ ಅಂತ ಬಿಜೆಪಿ ಹೇಳ್ತಾ ಇದೆ. ವಾಪಸ್ ಬರ್ತೀವಿ, ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.